ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಸರ್ಕಾರ ರಚನೆಗೆ ಸರ್ಕಸ್ ನಡೀತಾ ಇದೆಯೋ ಅದೇ ಥರ ಕೇರಳದಲ್ಲೂ ಕೂಡ ನಡೀತಾ ಇದೆ. ಆದರೆ ಕೇರಳದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಮುಖ್ಯಮಂತ್ರಿ ಯಾರಾಗ್ತಾರೆ? ಯಾಕಂದ್ರೆ LDF ಅನ್ನ ಸೋಲಿಸಿ UDF ಭರ್ಜರಿ ಬಹುಮತವನ್ನ ಸಾಧಿಸಿದೆ. ಸೊ ಅಲ್ಲಿಗೆ ಮೆಜಾರಿಟಿಗೇನು ತೊಂದರೆ ಇಲ್ಲ. ಆದರೆ ಈಗ ಸರ್ಕಾರ ರಚನೆ ಆದಮೇಲೆ CM ಯಾರು, ಶಾಸಕಾಂಗ ಪಕ್ಷದ ನಾಯಕ ಯಾರು? ಈಗ ರೇಸ್ನಲ್ಲಿ 4 ಪ್ರಮುಖ ಹೆಸರುಗಳು ತೇಲಿ ಬಂದಿರುವಂಥದ್ದು. ಆದರೆ ಅದರಲ್ಲಿ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅದರ ಜೊತೆಗೆ ವಿಪಕ್ಷ ನಾಯಕನಾಗಿದ್ದಂಥ ಸತೀಶನ್, ರಮೇಶ್ ಚಿನ್ನಿತಾಲ ಹೆಸರು ಕೂಡ ಇದೆ. ಆ್ಯಂಡ್ ಅಚ್ಚರಿ ಅನ್ನೋ ರೀತಿಯಲ್ಲಿ ಈಗ ಮುಖ್ಯಮಂತ್ರಿ ರೇಸ್ನಲ್ಲಿ ಶಶಿ ತರೂರ್ ಅವರ ಹೆಸರು ಕೂಡ ತೂರಿ ಬರ್ತಾ ಇದೆ. ಹಾಗಿದ್ರೆ ಯಾರಾಗ್ತಾರೆ ಕೇರಳದ ಮುಂದಿನ CM? ಈ ಪ್ರಶ್ನೆಗೆ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ 1-2 ದಿನಗಳಲ್ಲೇ ಸಿಗುತ್ತೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಥವಾ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಇದನ್ನೇ ನುಡಿದಿದ್ದು. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗಿದೆ. ಕೇರಳದಲ್ಲಿ UDF ಸರ್ಕಾರ ರಚನೆಗೆ ಮುಂದಾಗ್ತಾ ಇದೆ. ಆದರೆ ಇದನ್ನು ಮುನ್ನಡೆಸೋರು ಯಾರು, ಇದರ ನೇತೃತ್ವವನ್ನು ವಹಿಸೋದು ಯಾರು? ನಿನ್ನೆವರೆಗೂ 3 ಹೆಸರಿತ್ತು. ಈಗ ಇನ್ನೊಂದು ಹೆಸರು ಆ್ಯಡ್ ಆನ್ ಆಗಿದೆ, ಶಶಿ ತರೂರ್ ಅವರ ಹೆಸರು. ಸೊ ಹೀಗಾಗಿ ಮುಂದಿನ ಕೇರಳದ ಮುಖ್ಯಮಂತ್ರಿ ಈ 4ರಲ್ಲಿ ಒಬ್ಬರಾಗ್ತಾರೆ ಅನ್ನುವಂಥದ್ದು ಜೋರು ಚರ್ಚೆ ಕೇರಳದಲ್ಲಿ. ಸೊ ಅದರಲ್ಲಿ ಬಹುತೇಕರು KC ವೇಣುಗೋಪಾಲ್ ಅವರೇ ಆಗ್ತಾರೆ ಅನ್ನುವಂಥ ಹಿಂಟನ್ನು ಕೊಡ್ತಿದ್ದಾರೆ. ಕೇರಳದ ಕಾಂಗ್ರೆಸ್ನ ನೂತನ ಶಾಸಕರೇ ಈ ರೀತಿಯಾಗಿ ಹಿಂಟನ್ನು ಕೊಡ್ತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲೇ ಮುಂಚೂಣಿಯಾಗಿ ತೊಡಗಿಸಿಕೊಂಡು ತಮ್ಮನ್ನು ತಾವು LDF ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿದ್ದಂಥ ಸತೀಶನ್ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ರಮೇಶ್ ಚಿನ್ನಿತಾಲ ಆ್ಯಂಡ್ ಇವತ್ತು ಹೊಸ ಅಡಿಷನ್ ಶಶಿ ತರೂರ್. ಯಾಕಂದರೆ ಮೋಸ್ಟ್ ಪಾಪ್ಯುಲರ್ ನೇಮ್ ಅದು. ಕೇರಳ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಶಶಿ ತರೂರ್ ಅವರ ಇನ್ಫ್ಯಾಕ್ಟ್ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಅವರ ಇಂಗ್ಲೀಷ್ಗೆ, ಅವರ ವಾಕ್ಚಾತುರ್ಯಕ್ಕೆ, ಅವರ ನಾಲೆಡ್ಜ್ಗೆ. ಬಟ್ ಶಶಿ ತರೂರ್ ಅವರ CM ಆಗುವಂಥ ಸಾಧ್ಯತೆ ಸ್ವಲ್ಪ ಕಮ್ಮಿ ಅಂತ ಹೇಳಬಹುದು. ಬಟ್ ಸ್ಟಿಲ್ ಅವರ ಹೆಸರು ಕೂಡ ಈಗ ರೇಸ್ನಲ್ಲಿದೆ. ಇನ್ನು KC ವೇಣುಗೋಪಾಲ್ ಅವರ ಹೆಸರು ಯಾಕೆ ಮುಂಚೂಣಿಗೆ ಬಂದಿದೆ? ಮೊದಲನೇದಾಗಿ ಅವರು ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿ ತೊಡಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ತವರು ರಾಜ್ಯ ಕೇರಳದಲ್ಲೂ ಕೂಡ, ಅಂದರೆ ಆ ಕೇರಳದ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಅವರು ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಸೊ UDF ಬಹುಮತ ಸಾಬೀತು ಮಾಡಲಿಕ್ಕೆ ಅಥವಾ ಬಹುಮತಕ್ಕೆ ಬರಲಿಕ್ಕೆ ಅವರ ಪಾತ್ರ ಒಂದು ಪ್ರಮುಖವಾದಂಥದ್ದು ಅಂತ ಹೇಳಬಹುದು. ಅದರ ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇನ್ಫ್ಯಾಕ್ಟ್ ಇವರೇ ಖುದ್ದಾಗಿ CMಗಳನ್ನು ನೇಮಕ ಮಾಡಿದ್ದಾರೆ. ಹೈಕಮಾಂಡ್ಗೂ ಆಪ್ತ. ಹೀಗಾಗಿ CM ರೇಸ್ನಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋದರೆ ಒಂದು 45 to 50% ಇವರೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ KC ವೇಣುಗೋಪಾಲ್ ಅವರು. ಇನ್ನುಳಿದಂತೆ VD ಸತೀಶನ್ LDF ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರುವಂಥ ಅನುಭವ ಇದೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ವಿಪಕ್ಷ ನಾಯಕನಾಗಿ. ಆ್ಯಂಡ್ ಅದರ ನೇತೃತ್ವವನ್ನು ವಹಿಸಿ ಮೈತ್ರಿ ಪಕ್ಷವಾದಂಥ IUML ಬೆಂಬಲವನ್ನು ಇವರು ಹೊಂದಿದ್ದಾರೆ. ಸೊ ಏನಾದರೂ ದಾಳಗಳು ಚೇಂಜ್ ಆಯಿತು ಅಂತಾದರೆ IUML ಇಲ್ಲ ನಮಗೆ ಸತೀಶನ್ ಅವರೇ ಆಗಬೇಕು ಅಂತ ಏನಾದರೂ ಪಟ್ಟು ಹಿಡಿದ್ರೆ ಆಗ ಮೈತ್ರಿ ಧರ್ಮದ ಪಾಲನೆ ಮಾಡಬೇಕಾಗತ್ತೆ. ಮೈತ್ರಿ ಪಕ್ಷಗಳ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೇಳಬೇಕಾಗತ್ತೆ. ಸೊ ಆ ಒಂದು ಸಿನಾರಿಯೋ ಬರುತ್ತಾ ಗೊತ್ತಿಲ್ಲ. ಇನ್ನೊಂದು ಹೆಸರು ರಮೇಶ್ ಚಿನ್ನಿತಾಲ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಹೈಕಮಾಂಡ್ಗೂ ಕೂಡ ಆಪ್ತರು, ಕೇರಳದ ಪ್ರಬಲ ನಾಯರ್ ಸಮುದಾಯಕ್ಕೆ ಸೇರಿದವರು. ಶಾಸಕರಲ್ಲಿ ವೈಯಕ್ತಿಕವಾಗಿ ಹೆಚ್ಚಿನ ಬೆಂಬಲಿಗರ ಪಡೆ ಇದೆ. ಅಂದರೆ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಾರೆ ಶಾಸಕರ ಮಟ್ಟದಲ್ಲಿ. ನೆನಪಿರಲಿ, KC ವೇಣುಗೋಪಾಲ್ ಅವರು, VD ಸತೀಶನ್ ಅವರು, ರಮೇಶ್ ಚಿನ್ನಿತಾಲ 3 ಜನನೂ ಕೂಡ ಕೇರಳದ ಪ್ರಮುಖ ನಾಯರ್ ಸಮುದಾಯಕ್ಕೆ ಸೇರಿದಂಥವರು. ಸೊ ಹೀಗಾಗಿ ಈ ಮೂವರಲ್ಲಿ ಕ್ಯಾಸ್ಟ್ ಕಾರ್ಡನ್ನು ಪ್ಲೇ ಮಾಡಿದ್ರು, ಕಮ್ಯುನಿಟಿ ಕಾರ್ಡನ್ನು ಪ್ಲೇ ಮಾಡಿದ್ರು.
ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಇನ್ನೊಂದು ಹೆಸರು ಶಶಿ ತರೂರ್. ರಾಷ್ಟ್ರ ಮಟ್ಟದಲ್ಲಿ ಶಶಿ ತರೂರ್ ಜನಪ್ರಿಯ ನಾಯಕರಾಗಿದ್ದಾರೆ, ಜೊತೆಗೆ ಆಕಾಂಕ್ಷಿ ಕೂಡ. ಜನಸಾಮಾನ್ಯರಲ್ಲಿ ಹೆಚ್ಚಿನ ಬೆಂಬಲವನ್ನು ಶಶಿ ತರೂರ್ ಹೊಂದಿದ್ದಾರೆ. ಕೇವಲ CM ರೇಸ್ನಲ್ಲಿ ಅಷ್ಟೇ ಅಲ್ಲ, AICC ಅಧ್ಯಕ್ಷರ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ಕಾಂಗ್ರೆಸ್ ಬೆಂಬಲಿಗರು ಶಶಿ ತರೂರ್ ಅವರನ್ನ ಸಪೋರ್ಟ್ ಮಾಡಿದರು, ಇವರಾಗಬೇಕು ಅಂತ ಹೇಳಿ. ಸೊ ಜನರ ಮಧ್ಯದಲ್ಲಿ ಒಂದು ಪಾಪ್ಯುಲರ್ ಫೇಸ್. ಆದರೆ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಶಶಿ ತರೂರ್ ಅವರ ಭವಿಷ್ಯ ನಿಂತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.